ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ? ಇನ್ನೇನು ಮಾರ್ಚ್ 23 ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸೈನ್ಸ್ ವಿಷಯದಲ್ಲಿ ವಿಜ್ಞಾನ ವಿಷಯದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇವೆ, ಯಾವೆಲ್ಲ ಎಕ್ಸಾಮ್ನಲ್ಲಿ ಬರ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೊಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ಇವೇ. ಕ್ವಶನ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರ್ತವೆ. ತುಂಬಾ ಇಂಪಾರ್ಟೆಂಟ್. ಕೊನೆವರೆಗೆ ನೋಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ಫುಲ್. ಕೊನೆವರೆಗೆ ನೋಡಿ ಹೇಳ್ತೀನಿ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತಮಗೆ ನಿಮ್ಮದು SLC ಅನ್ವಯಿಸ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಆರ್ಮಿ 10th ಅವರು ಶೇರ್ ಮಾಡಿ. ಓಕೆ, ಈಗ ನಾವು ಒಂದು ಅಂಕದ ಪ್ರಶ್ನೆ ನೋಡೋಣ. ಬಹು ಪ್ರಶ್ನೆಗಳು, ಮಲ್ಟಿಪಲ್ ಕ್ವಶನ್ಗಳು ಮತ್ತು ಒಂದು ಅಂಕದ ಪ್ರಶ್ನೆ ನೋಡೋಣ. ಈ ಒಂದು ನಾನು ಎರಡು ಪಾರ್ಟಾಗಿ ಮಾಡ್ತೇನೆ. ಈ ಒಂದು 1ನೇ ಪಾರ್ಟಲ್ಲಿ 1 ಮಾರ್ಕ್ಸ್ ನೋಡೋಣ, 2ನೇ ಪಾರ್ಟಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ನೋಡೋಣ. ಅರ್ಥ ಆಯ್ತಾ? ಸೊ 1ನೇ ಪಾರ್ಟ್ ನೋಡ್ಕೊಳ್ಳಿ, ಆಮೇಲೆ 2ನೇ ಪಾರ್ಟು ಇದಾದ್ಮೇಲೆ ಹಾಕಿರ್ತೇನೆ. ನೋಡ್ತಾ ಹೋಗೋಣ. ಎಲ್ಲ ಕೂಡ ಇಂಪಾರ್ಟೆಂಟು, ಯಾಕಂದರೆ ಇವೆಲ್ಲ LBA ಕ್ವಶನ್ಗಳು, LBA ಬೇಸ್ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟು. ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ಬರ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ ಎಲ್ಲ ಕೂಡ ಉತ್ತರ ಸಹಿತ ಕೊಡ್ತೀನಿ. ಓಕೆ, ನೋಡ್ತಾ ಹೋಗೋಣ. 1ನೇ ಪಾರ್ಟು, ಸೊ 2ನೇ ಪಾರ್ಟ್ ಆಗಿರ್ತೀನಿ, ನೋಡ್ಕೊಳ್ಳಿ. ಇದು 1ನೇ ಪಾರ್ಟಲ್ಲಿ ಕಂಪ್ಲೀಟ್ 1 ಮಾರ್ಕ್ಸ್ ನೋಡೋಣ. ಬಹುಯಾಗಿರಲಿ 1 ಮಾರ್ಕ್ಸ್ ಆಗಿರಲಿ. ಭಾಗ A, ಭಾಗ B, ಭಾಗ C ಎಲ್ಲ ಕೂಡ ಕವರ್ ಮಾಡ್ತೀನಿ. ಕೊನೆವರೆಗೆ ನೋಡಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಮತ್ತೆ ಮಾಡ್ತಾ ಇದ್ದೀನಿ, ಯಾವುದು ಕ್ವಶನ್ ಬಿಡದೆ ಚೆನ್ನಾಗಿ ಓದ್ಕೊಂಡು ಹೋಗಿ. ಭಾಗ A, ಭೌತ ವಿಜ್ಞಾನ. ಇಲ್ಲಿ ನಾನು ಚಿತ್ರ ಕೊಟ್ಟಿಲ್ಲ. ಚಿತ್ರಕ್ಕೆ ಅಂತ ವಿಡಿಯೋ ಮಾಡಿದ್ದೀನಿ ಬೇರೆ ಒಂದು, ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಭಾಳ ಇಲ್ಲ, ಒಂದು 10 ರಿಂದ 12 ಚಿತ್ರವೇ, ಅಷ್ಟು ನೋಡ್ಕೊಳ್ಳಿ ಸಾಕು. ಅವೇ ಚಿತ್ರ ಬರ್ತವೆ, ವಿಡಿಯೋ ಹಾಕಿದ್ದು ನೋಡಿ. ನೋಡ್ತಾ ಹೋಗೋಣ. ಭಾಗ A, ಭೌತ ವಿಜ್ಞಾನ. 1ನೇ ಕ್ವಶನ್ನು. ಇವೆಲ್ಲ ಮಲ್ಟಿಪಲ್ ಕ್ವಶನು, ಬಹುವಾಗಿ ಪ್ರಶ್ನೆಗಳು. ವಿದ್ಯುತ್ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಮತ್ತು ಅದನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ವಿಧಾನ ಏನಾಗ್ಬೋದು? ಆನ್ಸರು ಇದು ಆಪ್ಷನ್ C ಆಗ್ತದೆ, ವೋಲ್ಟ್ ಮೀಟರ್ ಸಮಾಂತರ ಜೋಡಣೆಯಲ್ಲಿ. ಕ್ವಶನ್ ನಂಬರ್ 2, ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಮೊಸರದ ವರ್ಧನೆ ಚಿತ್ರ ಕೊಟ್ಟಿದ್ದಾರೆ. ಮಸೂರ ಏನಾಗ್ಬೋದು? ಆನ್ಸರು ಇದು ಆಪ್ಷನ್ B, A ಪಿನ ಮಸೂರ ಮತ್ತು ಏನಾಗ್ಬೋದು ನೋಡಿ B ನೀರಿನ ಮಸೂರ ಭಾಗ. ನಂತರ ಭಾಗ B ರಸಾಯನ ವಿಜ್ಞಾನ. ಯಾವೆಲ್ಲ ಕ್ವಶನು? ಇವೆಲ್ಲ ನಿಮ್ಮ ಪೂರ್ವಚಿತ ಪರೀಕ್ಷೆ ಕ್ವಶನ್ಗಳು. ಅರ್ಥ ಆಯ್ತಾ? ರಿಪೀಟ್ ಆಗ್ತಾ ಎಕ್ಸಾಮ್ಗೆ ರಿಪೀಟ್ ಆಗ್ತಾ ಓದ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ನಿಮಗೆ ಪಾರ್ಟ್ ಅವರು ಕೊಡ್ತೀನಿ. B ರಸಾಯನ ವಿಜ್ಞಾನ 3ನೇ ಕ್ವಶನ್ನು. ಆಮ್ಲ ಮತ್ತು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು? ಸರಿಯಾದ ಉತ್ತರ ಆಪ್ಷನ್ A ಅಲ್ಯೂಮಿನಿಯಂ ಆಕ್ಸೈಡ್. ಪ್ರಶ್ನೆ 4, ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವೆ ವರ್ತನೆಯಿಂದ ಉಂಟಾಗುವ ಸಂಯುಕ್ತ ಏನಾಗ್ಬೋದು? ಆಪ್ಷನ್ D ಎಸ್ಟರ್. ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಈ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವುದಾಗ್ಬೋದು ಉತ್ತರ? ಆಪ್ಷನ್ C ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ, ಆದರೆ ಕಬ್ಬಿಣಗಿಂತ ಕಡಿಮೆ ಕ್ರಿಯಾಶೀಲ. ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಹೇಳಿಕೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಭಾಗ C ಜೀವ ವಿಜ್ಞಾನದಿಂದ ಅವೆಲ್ಲ ಕೇಳಿದ್ರು. 6ನೇ ಕ್ವಶನು, ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು? ಆಪ್ಷನ್ C ಮಹಾಪಧಮನಿ. ನಂತರ 7ನೇ ಕ್ವಶನು, ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಯಾವುದು? ಉತ್ತರ ಆಪ್ಷನ್ D ಪ್ಲಾಸ್ಮೋಡಿಯಂ ಅಮೀಬಾ ಲಿಶ್ಮೇನಿಯಾ. ಪ್ಲಾಸ್ಮೋಡಿಯಂ ಬಹುವಿದಳವನ್ನು ತೋರಿಸಿದರೆ ಅಮೀಬಾ ಮತ್ತು ಲಿಶ್ಮೇನಿಯಾಗಳು ದ್ವಿವಿದಳನ್ನು ತೋರಿಸುತ್ತವೆ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್ ಮತ್ತೆ ಮಾಡ್ತಾ ಇದ್ದೀನಿ, ರಿಪೀಟ್ ಆಗ್ಬೋದು. 8ನೇ ಕ್ವಶನು, ಕೆಳಗಿನ ಚಿತ್ರದಲ್ಲಿ ನೀಡಿರುವ ರಚನೆಯನ್ನು ಗಮನಿಸಿ. ಇಲ್ಲಿ C ಪರಾಗ್ನಾಳ, U B ಅಂಡಕ ಕಡೆಗೆ ಚಲಿಸಲು ಸಹಾಯಕವಾದ ಅನುವರ್ತನ ಚಲನೆ ಯಾವುದಾಗ್ಬೋದು? ಆಪ್ಷನ್ B ರಾಸಾಯನಿಕ ಅನುವರ್ತನೆ. ಸೊ ಚಿತ್ರ ಇಲ್ಲಿ ನೋಡ್ಕೊಳ್ಳಿ ನೀವು. ನೆಕ್ಸ್ಟು ಅಧ್ಯಾಯ 11 ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಸೊ ಯಾವ ಕ್ವಶನ್ ಬರೋದು ನೋಡಿ, ಮಲ್ಟಿಪಲು. ಇವೆಲ್ಲ LBA ಕ್ವಶನ್ಗಳು, ವೇರಿ ಇಂಪಾರ್ಟೆಂಟು. ಈ ವರ್ಷ ನಿಮಗೆ ಹೆಚ್ಚಾಗಿ LBA ಕ್ವಶನ್ ರಿಪೀಟ್ ಆಗ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. 1ನೇ ಕ್ವಶನು, ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಚಲನೆಗೆ ವಾಹಕವು ತೋರಿಸಿರುವ ಪ್ರತಿರೋಧವು ಏನು? ಉತ್ತರ ಆಪ್ಷನ್ C ವಿದ್ಯುತ್ ರೋಧ. ಪ್ರಶ್ನೆ 2, ವಿದ್ಯುತ್ ಆವೇಶಗಳ ಪ್ರವಾಹದ ದರವೇ ಏನು? ಆಪ್ಷನ್ A ವಿದ್ಯುತ್ ಪ್ರವಾಹ. ಪ್ರಶ್ನೆ 3, ಒಂದು ಏಕಮಾನ ಆವೇಶವನ್ನು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಏನು? ಉತ್ತರ ಆಪ್ಷನ್ B ವಿದ್ಯುತ್ ವಿಭವಾಂತರ. ಪ್ರಶ್ನೆ 4, ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರ ಉತ್ತರ ಆಪ್ಷನ್ D ವಿದ್ಯುತ್ ಸಾಮರ್ಥ್ಯ. 5ನೇ ಕ್ವಶನು, ಆಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲಕ್ಕೆ ಕ್ರಮವಾಗಿ ಹೀಗೆ ಜೋಡಿಸಿರುತ್ತಾರೆ ಹೇಗೆ? ಉತ್ತರ ಆಪ್ಷನ್ B ಸರಣಿ ಕ್ರಮದಲ್ಲಿ ಹಾಗೂ ಸಮಾಂತರ ಜೋಡಣೆಯಲ್ಲಿ.
ಪ್ರಶ್ನೆಗೆ ಯಾರು ಮಂಡಲ ಉಂಟಾಗದಂತೆ ತಡೆಯಲು ಬಳಸುವ ಸುರಕ್ಷಾ ಸಾಧನ ಯಾವುದು? ಉತ್ತರ ಆಪ್ಷನ್ ಬಿ ಫ್ಯೂಸ್. ಪ್ರಶ್ನೆ 7 ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ಬಳಸುವ ಸಾಧನ ಯಾವುದು? ಆಪ್ಷನ್ ಡಿ ರಿಯೋಸ್ಟಾಟ್. ಈಗ ಅಲ್ಲಿ ನಿಮಗೆ ಇನ್ನು ಹಾಕಿದ್ದೀನಿ, ಏನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಯಾರನ್ನ ನೋಡ್ಕೊಳ್ಳಿ, ಇನ್ನೂ ಯಾರು ನೋಡಿ ನೋಡ್ಕೊಳ್ಳಿ. ಒಂದು ಪೋರ್ಟೇಬಲ್ಸ್ ಹಾಕಿದ್ದೀನಿ, 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಮತ್ತು ಟಾಪರ್ ಅನ್ಸಿಟ್ಟು 80ಕ್ಕೆ 80 ಬಿಡದ ವಿದ್ಯಾರ್ಥಿ ಉತ್ತರ ಪತ್ರಕ್ಕೆ ಯಾರು ನೋಡಿ ನೋಡ್ಕೊಳ್ಳಿ. 9ನೇದು ರೋಧಶೀಲತೆಯ SI ಏಕಮಾನ ಯಾವುದು? ಆಪ್ಷನ್ ಡಿ ಓಮ್ ಮೀಟರ್. 10ನೇದು ವಿದ್ಯುದಾವೇಶದ SI ಏಕಮಾನ, ಉತ್ತರ ಆಪ್ಷನ್ ಎ ಕೂಲಂಬ್. ನೆಕ್ಸ್ಟು ಅಧ್ಯಾಯ 9 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಯಾವೆಲ್ಲ ಕೇಳ್ಬೋದು ನೋಡಿ. 1ನೇ ಕ್ವಶನು, ನಿಮ್ಮ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಎಲ್ಲಿ ಇಡಬೇಕು? ಆಪ್ಷನ್ ಸಿ ಇಂದ ದೂರದಲ್ಲಿ ಇಡಬೇಕು. ಪ್ರಶ್ನೆ 2, ನಿಮ್ಮ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ. ಉತ್ತರ ಆಪ್ಷನ್ ಡಿ ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆ ಕೆಳಗಾದ. ಪ್ರಶ್ನೆ 3, ಒಂದು ಮಸೂರದ ಸಂಗಮ ದೂರ +0.5 m ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ ಎಷ್ಟಾಗ್ಬೋದು? ಆಪ್ಷನ್ ಬಿ +2.0 d ಮತ್ತು ಪಿನ ಮಸೂರ. ಪ್ರಶ್ನೆ 4, ಒಂದು ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ F1 ಮತ್ತು ಧ್ರುವ ಕೇಂದ್ರ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ಉತ್ತರ ಆಪ್ಷನ್ ಎ ಮಿಥ್ಯ, ನೇರ ಮತ್ತು ದೊಡ್ಡದಾಗಿರುತ್ತದೆ. ಪ್ರಶ್ನೆ 5, ಪಿನ ಮಸೂರದ ಒಂದು ಗುಣ ಏನು? ಉತ್ತರ ಆಪ್ಷನ್ ಡಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ. ಪ್ರಶ್ನೆ 6, ಪಿನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬ ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಾನ ಎಲ್ಲಿ? ಉತ್ತರ ಆಪ್ಷನ್ ಸಿ 2F1ಗಿಂತ ದೂರದಲ್ಲಿ. ನೆಕ್ಸ್ಟ್ 7ನೇದು, ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಏನು? ಆಪ್ಷನ್ ಬಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ನೆಕ್ಸ್ಟು 8ನೇದು, ದರ್ಪಣವೊಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಏನಾಗ್ಬೋದು? ಉತ್ತರ ಆಪ್ಷನ್ ಡಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. 9ನೇದು, ಮಸೂರದ ಸಾಮರ್ಥ್ಯ SI ಏಕಮಾನ. ಉತ್ತರ ಆಪ್ಷನ್ ಡಿ ಡಯಾಪ್ಟರ್. ನೆಕ್ಸ್ಟು ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆಸಿಡ್ಸ್, ಬೇಸಸ್, ಸಾಲ್ಟ್ಸ್. 1ನೇದು, ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ, ಇದು ಇಂಪಾರ್ಟೆಂಟು. ನೆಕ್ಸ್ಟು 2ನೇದು, ಸೋಡಿಯಂ ಕಾರ್ಬೋನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. 3ನೇದು, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಆಪ್ಷನ್ ಡಿ ಜಠರ ರಸ. ನೆಕ್ಸ್ಟು 4, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಿರುವ ಆಮ್ಲ ಯಾವುದು? ಆಪ್ಷನ್ ಎ ಮೆಥನೋಯಿಕ್ ಆಮ್ಲ. 5, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತ. ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್. ಇದೇ ರೀತಿ ಇನ್ನೂ ಕೂಡ ಕ್ವಶನ್ ಇವೆ, ವಿಡಿಯೋನ ಪಾಸ್ ಮಾಡಿ ಅಂದರೆ ಸ್ಟಾಪ್ ಮಾಡಿಬಿಟ್ಟು ಪ್ರತಿ ಪ್ರಶ್ನೆಯನ್ನು ಉತ್ತರ ಸಹಿತ ನೋಡ್ಕೊಳ್ಳಿ. ಇನ್ನು ಕ್ವಶನ್ಸ್ ಹೇಳಬೇಕು, ಸೊ ಅದಕ್ಕೆ ವಿಡಿಯೋನ ಪಾಸ್ ಮಾಡಿ ಉತ್ತರ ಸಹಿತ ನೋಡ್ಕೊಳ್ಳಿ. ಅದೇ 3 ಲೋಹಗಳು ಮತ್ತು ಅಲಗಳು ಯಾವೆಲ್ಲ ಕೇಳ್ಬೋದು ನೋಡಿ. ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ಧಕ ಗುಂಪು. ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 2ನೇದು, ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವ ಸೂಕ್ತ ವಿಧಾನ ಏನು? ಮೇಲ್ನೆಲ್ಲವು, ಗ್ರೀಸ್, ಬಣ್ಣ, ಸತುವಿನ ಲೇಪನ ಇವೆಲ್ಲ ಬರ್ತವೆ. 3ನೇದು, ಆಹಾರ ಪದಾರ್ಥಗಳ ಡಬ್ಬಿಯನ್ನು ತವರದಿಂದ ಲೇಪನ ಮಾಡಲಾಗುತ್ತದೆ ಹೊರತು ಸತುವಿನಿಂದಲ್ಲ. ಏಕೆ? ಉತ್ತರ ಆಪ್ಷನ್ ಸಿ ಸತುವು ತವರಿಗಿಂತ ಹೆಚ್ಚು ಕ್ರಿಯಾಶೀಲ. ಇದೇ ರೀತಿ ಇನ್ನೂ ಕ್ವಶನ್ಗಳಿವೆ, ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಈ ಕ್ವಶನ್ ರಿಪೀಟ್ ಆಗ್ಬೋದು, ಎಲ್ಲ ಇಂಪಾರ್ಟೆಂಟು ಬರ್ತವೆ. ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. 1ನೇದು, ಕಾರ್ಬನ್ ಪರಮಾಣು ತನ್ನ ಹೊರ ಕವಚದಲ್ಲಿ ಹೊಂದಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಆಪ್ಷನ್ ಡಿ 4. 2ನೇದು, ದ್ವಿಬಂಧ ಏರ್ಪಡುವುದರಿಂದ ಉಂಟಾಗುವ ದ್ವಿಪರಮಾಣೀಯ ಅಣು ಏನು? ಆಪ್ಷನ್ ಬಿ ಆಕ್ಸಿಜನ್. 3ನೇದು, ಜೈವಿಕ ಅನಿಲದ ಪ್ರಧಾನ ಘಟಕ. ಆಪ್ಷನ್ ಸಿ ಮೀಥೇನ್. 4ನೇದು, ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ. ಕಾರ್ಬನ್ನ ಈ ಗಣನ ಗುಣ. ಆಪ್ಷನ್ ಎ ಕ್ಯಾಟ್ನೀಕರಣ. ಇನ್ನು ಕ್ವಶನ್ಸ್ ಇವೆ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ನಂತರ ಅಧ್ಯಾಯ 5 ಜೀವಕ್ರಿಯೆಗಳು. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಂದರೆ ಹೇಳಿಕೆ ನೋಡ್ಕೊಳ್ಳಿ. 1ನೇದು ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟು 6ನೇದು ಅಧ್ಯಾಯ 6 ನಿಯಂತ್ರಣದ ಸಹಭಾಗಿತ್ವ. ಥೈರಾಕ್ಸಿನ್ ಹಾರ್ಮೋನ್ ಸಂಬಂಧಿಸಿದಂತೆ ಕೆಳಗಿನಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಆಪ್ಷನ್ ಸಿ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ತಪ್ಪಾಗಿ ಹೇಳಿಕೆ, ಇದು ತಪ್ಪು. 2ನೇದು, 2 ನರಕೋಶಗಳ ನಡುವಿನ ಅಂತರವನ್ನು ಹೀಗೆ ಕರೆಯುತ್ತಾರೆ ಅಂತ? ಸಂಸರ್ಗ. ಇನ್ನು ಕ್ವಶನ್ಸ್ ಇವೆ, ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಅಧ್ಯಾಯ 7 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಸಂತಾನೋತ್ಪತ್ತಿ ಪಾಠದ ಮೇಲೆ ನಿಮಗೆ ತುಂಬ ಕ್ವಶನ್ ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ.
ನೆಕ್ಸ್ಟು ಅಧ್ಯಾಯ 8 ಆನುವಂಶಿಕತೆ. ಅದಾದಮೇಲೆ ಮಲ್ಟಿಪಲ್ ಅದು. ಇನ್ಮೇಲೆ 1 ಪ್ರಶ್ನೆಗಳು. ಓಕೆ, 1 ಪ್ರಶ್ನೆಗಳು ಯಾವ ಇಂಪಾರ್ಟೆಂಟ್ ನೋಡಿ. ಭೌತಶಾಸ್ತ್ರ ವಿಭಾಗದಿಂದ ಪ್ರಶ್ನೆ 3 ಬಲಗೈ ಹೆಬ್ಬೆರಳ ನಿಯಮ ನಿರೂಪಿಸಿ. ಇವರು ಇಂಪಾರ್ಟೆಂಟು. ಬಲಗೈ ಹೆಬ್ಬೆರಳ ನಿಯಮ. ಪ್ರಶ್ನೆ 4 ವಿದ್ಯುನ್ಮಂಡಲದಲ್ಲಿ ಬಳಸುವ ಬದಲಾಯಿಸುವುದರ ರೋಧ. ರಿಯೋಸ್ಟಾಟ್ ದ ಚಿಹ್ನೆ ಚಿತ್ರವನ್ನು ಬರೆಯಿರಿ. ರಿಯೋಸ್ಟಾಟ್ ನೋಡ್ಕೊಳ್ಳಿ, ನಿಮ್ಮ ಬುಕ್ಕಲ್ಲಿ ಇದೆ, ವಿಜ್ಞಾನ ಬುಕ್ಕಲ್ಲಿ. ನೆಕ್ಸ್ಟು ರಸಾಯನಶಾಸ್ತ್ರ ವಿಭಾಗ. ಕಮೋಟಕ್ಕೆ ಎಂದರೇನು? ಇದು ಕೂಡ ಇಂಪಾರ್ಟೆಂಟು. ಪ್ರಶ್ನೆ 17 ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರವನ್ನು ಬರೆಯಿರಿ. ಏನು ಸೂತ್ರ? NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. 18 ಕೆಳಗಿನಲ್ಲಿ ಅನುರೂಪ ಶ್ರೇಣಿಯನ್ನು ಗುರುತಿಸಿ. ನಂತರ ಜೀವಶಾಸ್ತ್ರ ವಿಭಾಗ. ಪ್ರಶ್ನೆ 29 ಆನುವಂಶಿಕತೆ ಎಂದರೇನು? ಇದು ಕೂಡ ಇಂಪಾರ್ಟೆಂಟು. ಉತ್ತರ ಇದು ನೋಡ್ಕೊಳ್ಳಿ. ಜೀವಿಗಳ ಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ವರ್ಗಾವಣೆಯಾಗುವುದನ್ನು ಆನುವಂಶಿಕತೆ ಎನ್ನುವರು. ನೆಕ್ಸ್ಟು ಕೆಳಗಿನ ಚಿತ್ರವನ್ನು ಗಮನಿಸಿ. ಚಿತ್ರ ಎ ತೆರೆದ ಪತ್ರದಿಂದ, ಚಿತ್ರ ಬಿ ಮುಚ್ಚಿದ ಪತ್ರದಿಂದ. ಯಾವ ಚಿತ್ರವು ಕಡಿಮೆ ಅನಿಲ ವಿನಿಮಯ ದರವನ್ನು ಪ್ರತಿನಿಧಿಸುತ್ತದೆ? ಏಕೆ? ಉತ್ತರ ಚಿತ್ರ ಬಿ. ಮುಚ್ಚಿದ ಪತ್ರರಂಧ್ರವು ಕಡಿಮೆ ಅನಿಲ ವಿನಿಮಯ ದರವನ್ನು ಪ್ರತಿನಿಧಿಸುತ್ತದೆ. ಆದಾಯ್ತಾ? ಮುಚ್ಚಿದ ಪತ್ರರಂಧ್ರ. ನೆಕ್ಸ್ಟು ನೋಡ್ಕೊಳ್ಳಿ, ಇಲ್ಲಿ ಕ್ವಶನ್ಗಳು ಇಲ್ಲ. ನಿಮ್ಮ ಬುಕ್ಕಲ್ಲಿ ಕ್ವಶನ್ ಇದ್ದರೆ ನೋಡ್ಕೋಬೋದು. ಅರ್ಥಾಯ್ತಾ? ಚಿತ್ರಗಳು ಈ ಬುಕ್ಕಲ್ಲಿ. ಇಲ್ಲಿ ಚಿತ್ರ ಹೊರತುಪಡಿಸಿ ಇಲ್ಲಿ ಯಾವುದೇ ಚಿತ್ರ ಇಲ್ಲ. ನೆಕ್ಸ್ಟು ಅಧ್ಯಾಯ 5 ಜೀವಕ್ರಿಯೆಗಳು. ನೋಡ್ಕೊಳ್ಳಿ, ಎಲ್ಲ ಕ್ವಶನ್ ಇಂಪಾರ್ಟೆಂಟು. ರಿಪೀಟ್ ಆಗ್ಬೋದು, 1 ಮಾರ್ಕ್ಸಿಗೆ ಎಲ್ಲ ಕೂಡ ಇಂಪಾರ್ಟೆಂಟು. ಒಟ್ಟಿನಲ್ಲಿ ಎಲ್ಲ ಕವರ್ ಆಗಿವೆ. ನಮ್ಮ LBA ಕ್ವಶನ್ಗಳು ಎಲ್ಲ ಕವರ್ ಆಗಿವೆ. ಸೊ ಈ ವರ್ಷ LBA ಕ್ವಶನ್ ತುಂಬಾ ಬರ್ತಾ ಇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ, ಚೆನ್ನಾಗಿ ಓದ್ಕೊಂಡೋಗಿ. ನಂತರ ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ. ಇನ್ನು 2ನೇ ಪಾಠ ಆಗಿರ್ತೀನಿ. ಪಾರ್ಟ್ 2 ಅಲ್ಲಿ 2 ಮಾರ್ಕ್ಸ್ ನೋಡೋಣ. 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಅಲ್ಲೇ ಕವರ್ ಮಾಡ್ತೇನೆ. ಆಮೇಲೆ ಆನುವಂಶಿಕತೆ. ನೆಕ್ಸ್ಟು ಅಧ್ಯಾಯ 11 ವಿದ್ಯುತ್ ಶಕ್ತಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ಇಷ್ಟೊಂದು ಕ್ವಶನ್ಗಳು ಈಗಲೇ ಚಾನಲ್ ನಾನು ನಿಮಗೆ ವಿಜ್ಞಾನ ವಿಷಯದ 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಇಂಪಾರ್ಟೆಂಟ್ ಕ್ವಶನ್ಗಳು ಇವೇ ಇಂಪಾರ್ಟೆಂಟು. ಇದಾದಮೇಲೆ ಪಾರ್ಟ್ 2 2 ಮಾರ್ಕ್ಸು, 3 ಮಾರ್ಕ್ಸ್, 4 ಮಾರ್ಕ್ಸ್ ಕೊಡ್ತೇನೆ. ಅಷ್ಟೇ ಅಲ್ಲದೆ ಟಾಪರ್ ಅನ್ಸಿಟ್ಟು 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಅದನ್ನು ಕರ್ತೇನೆ. ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.